ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಂದಿನ ನಿರೀಕ್ಷೆಯ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ. ಈ ದಿನದಲ್ಲಿ ನಿಮ್ಮನ್ನು ಭೇಟಿ ಮಾಡುವುದು ದೇವರು ಕೊಟ್ಟ ಕೃಪೆಗಾಗಿ ದೇವರಿಗೆ ಸ್ತೋತ್ರ. ದೇವರು ಕೊಟ್ಟ ಈ ವಾಗ್ದಾನವನ್ನು ನಾವು ಇವತ್ತು ಓದಿ ಪ್ರಾರ್ಥನೆ ಮಾಡೋಣ. ಲೂಕನು 1ನೇ ಅಧ್ಯಾಯ 36-37 ವಾಕ್ಯ. ಲೂಕ್ ಚಾಪ್ಟರ್ 1 ವರ್ಸ್ 36 and 37. ಮತ್ತು ನಿನ್ನ ಬಂಧುವಾದ ಎಲಿಸಬೆತಳಿದ್ದಾಳಲ್ಲ, ಆಕೆ ಸಹ ಮುಪ್ಪಿನವಳಾದರೂ ಗರ್ಭಿಣಿಯಾಗಿದ್ದಾಳೆ. ಆಕೆಯ ಗರ್ಭದಲ್ಲಿ ಗಂಡು ಮಗುವದೆ. ಬಂಜೆ ಎಣಿಸಿಕೊಂಡಿದ್ದ ಆಕೆಗೆ ಇದೇ 6ನೇ ತಿಂಗಳು. ದೇವರಿಂದ ಬರುವ ಯಾವ ಮಾತಾದರೂ ನಿಷ್ಫಲವಾಗುವುದಿಲ್ಲ ಅಂದನು. ಹಲ್ಲೆಲೂಯಾ, ಆಮೇನ್. ನೋಡಿ, ಇವತ್ತು ದೇವರು ಕೊಡುವಂತಹ ನಿರೀಕ್ಷೆಯ ಒಂದು ವಾಗ್ದಾನ, ಒಂದು ಮಾತು ಏನೆಂದರೆ, ನೋಡಿ, ಈ 6ನೇ ತಿಂಗಳಲ್ಲಿ ದೇವರು ನಮಗೆ ಈ ಒಂದು ಉದಾಹರಣೆಯಿಂದ ಹೇಳುವ ಕಾರ್ಯ ಏನು? ದೇವರಿಂದ ಬರುವ ಯಾವ ಮಾತಾದರೂ ನಿಷ್ಫಲವಾಗುವುದಿಲ್ಲ. ಹಲ್ಲೆಲೂಯಾ. ದೇವರ ಬಾಯಿಂದ ಬರುವ ಒಂದೊಂದು ಮಾತು ನಮ್ಮನ್ನು ಬದುಕಿಸುತ್ತದೆ. ಮಾತ್ರವಲ್ಲ, ಆ ಮಾತುಗಳೇ ಅದ್ಭುತವನ್ನು ಮಾಡುತ್ತದೆ. ಇಂದು ದೇವರು ನಿಮ್ಮ ಸಂಗಡ ಈ ಮಾತನ್ನು ಹೇಳುವುದಾದರೆ, ನುಡಿಯುವುದಾದರೆ ಅದು ನಿಷ್ಫಲ ಆಗುವುದಿಲ್ಲ. ಇಟ್ ವಿಲ್ ನಾಟ್ ಗೋ ಇನ್ ವೇನ್, ಇಟ್ ವಿಲ್ ಬೇರ್ ಫ್ರೂಟ್. ನಿಮ್ಮ ಜೀವನದಲ್ಲಿ ಅದು ಫಲ ಉಂಟು ಮಾಡುತ್ತದೆ. ಹಲ್ಲೆಲೂಯಾ. ನೋಡಿ, ಇಲ್ಲಿ ನೋಡುವಾಗ ಎಲಿಸಬೆತಳಿಗೆ ಇದು 6ನೆಯ ತಿಂಗಳು ಎಂಬುದಾಗಿ ಬರೆಯಲ್ಪಟ್ಟಿದೆ. ಅವಳು 6 ತಿಂಗಳು ಗರ್ಭಿಣಿಯಾಗಿದ್ದಳು. ಯಾರು? ಎಲಿಸಬೆತ್. ಅವಳು ಯಾರು? ಒಂದು ಬಂಜೆ. ಅವಳು ಯಾರು? ಮುಪ್ಪಿನವಳು. ಪ್ರಾಯವಾಗಿತ್ತು. ದೇವರ ದೂತನು ಈ ಮಾತನ್ನು ಮರಿಯಳಿಗೆ ಧೈರ್ಯಪಡಿಸುವುದಕ್ಕೆ, ಮರಿಯಳಿಗೆ ಹಲ್ಲೆಲೂಯಾ ಪ್ರವಾದನೆಯಾಗಿ ಹುಟ್ಟಲು ಇರುವಂತಹ ಮಗುವನ್ನು ಕುರಿತು ಅದನ್ನು ಖಚಿತ ಮಾಡುವುದಕ್ಕಾಗಿ, ಹಲ್ಲೆಲೂಯಾ, ಮರಿಯಳನ್ನು ಧೈರ್ಯಪಡಿಸುವುದಕ್ಕಾಗಿ ಈ ಮಾತನ್ನ ದೇವದೂತನು ಹೇಳುತ್ತಾ ಇದ್ದಾರೆ. ಎಲಿಸಬೆತನ್ನ ಉದಾಹರಣೆಯಾಗಿ ಹೇಳಿ, ನಿನ್ನ ಅಂದರೆ ನಿನ್ನ ರಿಲೇಟಿವ್, ನಿನ್ನ ಸಂಬಂಧಿಯಾದ, ನಿನ್ನ ಫ್ಯಾಮಿಲಿ ಆಗಿದ್ದ, ರಿಲೇಷನ್ ಆಗಿರುವ ಎಲಿಸಬೆತಳು ಬಂಜೆಯಾಗಿದ್ದಳು. ಅವಳಿಗೆ ವಯಸ್ಸಾಗಿದೆ, ಆದರೆ ಅವಳು ಈಗ 6 ತಿಂಗಳು ಗರ್ಭಿಣಿ. ಅಂದರೆ ದೇವರಿಂದ ಸಾಧ್ಯ ಒಂದೂ ಇಲ್ಲ. ಅದನ್ನೇ ಈಗ ನಿನಗೂ ದೇವರು ಮಾಡುತ್ತಾರೆ ಎಂಬುದಾಗಿ ಮರಿಯಳಿಗೆ ಬಂದ ಇದು ಒಂದು ಸುದ್ದಿ. ಇವತ್ತು ಈ ಒಂದು ವಾಕ್ಯವನ್ನು, ಈ ನಿರೀಕ್ಷೆ ವಾಕ್ಯವನ್ನು ಕೇಳುತ್ತಾ ಇರುವ ನಿಮಗೂ, ಕೇಳಲಿರುವ ನಿಮಗೂ ದೇವರು ಈ 6ನೇ ತಿಂಗಳಲ್ಲಿ ಹೇಳುತ್ತಾ ಇದ್ದಾರೆ. ಹಲ್ಲೆಲೂಯಾ. ದೇವರ ಸಹಾಯ, ದೇವರ ಪರಿಶುದ್ಧಾತ್ಮನ ಸಹಾಯ, ವರ, ಶಕ್ತಿ, ಬಲ, ಹಲ್ಲೆಲೂಯಾ, ಪ್ರತಿಫಲದಿಂದ ನೀವು ಗರ್ಭಿಣಿಯಾಗುವಿರಿ. ಒಂದು ಮಗುವನ್ನು ಹೊಂದಿಕೊಳ್ಳುವಿರಿ. ಒಂದು ಮಗುವನ್ನು ಹಡೆಯುವಿರಿ. ಒಂದು ಗಂಡು ಮಗುವನ್ನು ಹಡೆಯುವಿರಿ ಎಂಬುದಾಗಿ ದೇವರ ಮಾತು ನಿಷ್ಫಲ ಆಗುವುದಿಲ್ಲ. ಹಲ್ಲೆಲೂಯಾ. ದೇವರು ಈ ಮಾತನ್ನು ಹಲ್ಲೆಲೂಯಾ ಇವತ್ತು ನಿಮಗೆ ಹೇಳುವುದಕ್ಕೆ ಅಪ್ಪಣೆ ಕೊಟ್ಟ ಕಾರಣ ನಾನು ನಿಮಗೆ ಹೇಳುತ್ತಾ ಇದ್ದೇನೆ. ದೇವರು ಹೇಳುತ್ತಾ ಇದ್ದಾರೆ, ಈ 6ನೇ ತಿಂಗಳಲ್ಲಿ, ಎಲಿಸಬೆತನ 6ನೇ ತಿಂಗಳು ಗರ್ಭಕಾಲದಲ್ಲಿ ಮರಿಯಳಿಗೆ ಪ್ರತ್ಯಕ್ಷನಾಗಿ ದೇವರ ಉದ್ದೇಶ, ದೇವರ ಪ್ಲ್ಯಾನ್ ಮರಿಯಳಿಗೆ ಪ್ರಕಟಿಸಿದ ಹಾಗೆ ಇವತ್ತು ನಿಮ್ಮ ಗರ್ಭ, ಹಲ್ಲೆಲೂಯಾ, ಗರ್ಭದ ಫಲಕ್ಕಾಗಿ ನೀವು ಕಾದಿದ್ದ ಆ ಒಂದು ಕಾರ್ಯದ ವಿಷಯದಲ್ಲಿ ದೇವರು ನಿಮಗೆ ಹೇಳುತ್ತಾ ಇದ್ದಾರೆ, ದೇವರಿಂದ ಸಾಧ್ಯ ಒಂದು ಇಲ್ಲ. ಹೇಗೆ ಸಾಧ್ಯ ಎಂಬುದಾಗಿ ಅಂದುಕೊಳ್ಳುತ್ತಾ ಇದ್ದೀರಾ? ನಾನು ಒಂದು ಹಲ್ಲೆಲೂಯಾ, ನನಗೆ ಇಷ್ಟೆಲ್ಲ ತಡೆಗಳಿದೆ ಎಂಬುದಾಗಿ ಅಂದುಕೊಳ್ಳುತ್ತಾ ಇದ್ದೀರಾ? ಮರಿಯಳು ಹಾಗೆಯೇ ಹೇಳಿದಳು, ಅಯ್ಯೋ, ನನಗೆ ಮದುವೆಯಾಗಲಿಲ್ಲ, ನಾನು ಕಣ್ಣಿಕೆ ಎಂಬುದಾಗಿ ಇದು ಹೇಗೆ ಸಾಧ್ಯ ಎಂಬುದಾಗಿ ಹೇಳುವಾಗಲೇ ದೇವದೂತನು ಉದಾಹರಣೆಯಾಗಿ, ಎಲಿಸಬೆತ್ ಈಸ್ ಕನ್ಸೀವ್ಡ್ ರೈಟ್ ನೌ, ಶಿ ವಾಸ್ ಬ್ಯಾರನ್, ಶಿ ಈಸ್ ವೆರಿ ಓಲ್ಡ್. ಈಗ ಅವಳಿಗೆ 6ನೇ ತಿಂಗಳು, ಅವಳ ಹೊಟ್ಟೆಯಲ್ಲಿ ಗಂಡು ಮಗು ಇದೆ ಎಂಬುದಾಗಿ ಹೇಳಿದ ಅದೇ ಮಾತುಗಳು. ಐ ಡೋಂಟ್ ನೋ, ನನಗೆ ಗೊತ್ತಿಲ್ಲ ದೇವರು ಯಾಕೆ ಈ ರೀತಿ ಯಾರಿಗೆ ಹೇಳುತ್ತಾ ಇದ್ದಾರೋ.
ಯಾರ ಸಂಗಡ ಮಾತನಾಡುತ್ತಾ ಇದ್ದಾರೋ, ನನಗೆ ಗೊತ್ತಿಲ್ಲದೆ ಇದ್ದರೂ ಪರವಾಗಿಲ್ಲ, ಇಟ್ ಡಸಂಟ್ ಮ್ಯಾಟರ್. ಆದರೆ ದೇವರಿಗೆ ಒಂದು ಉದ್ದೇಶಪೂರ್ವಕವಾಗಿಯೇ, ಅರ್ಥಪೂರ್ವಕವಾಗಿಯೇ ದೇವರ ಈ ಮಾತನ್ನು ನಿಮಗೆ ಹೇಳುತ್ತಾ ಇದ್ದಾರೆ. ಇದು ಯಾರಿಗೂ ಸಿಗಬೇಕಾದ ಸುದ್ದಿಯಾಗಿದೆ ಈ 6ನೇ ತಿಂಗಳಲ್ಲಿ. ಓ ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ದೇವರಿಗೆ ವಂದನೆ ಹೇಳೋಣ. ದೇವರ ಈ ಮಾತಿಗಾಗಿ ಸ್ತೋತ್ರ ಹೇಳೋಣ. ಓ ನನಗೆ ಒಂದು ಮಗು ಬೇಕೆಂಬುದಾಗಿ ಕಾಯುತ್ತಾ ಇರುವವರು ಹೊಟ್ಟೆ ಮೇಲೆ ನಿಮ್ಮ ಕೈಯನ್ನು ಇಟ್ಟುಕೊಂಡು ಹೊಂದಿಕೊಳ್ಳ್ರಿ, ಬಲ ಹೊಂದಿಕೊಳ್ಳ್ರಿ, ಮಗು ಹೊಂದಿಕೊಳ್ಳ್ರಿ, ಶಕ್ತಿ ಆರೋಗ್ಯ ಹೊಂದಿಕೊಳ್ಳ್ರಿ, ಗರ್ಭಧಾರಣೆಯನ್ನು ಹೊಂದಿಕೊಳ್ಳ್ರಿ, ಒಂದು ಗಂಡು ಮಗುವನ್ನು ಹೊಂದಿಕೊಳ್ಳ್ರಿ. ಅಲ್ಲಿ ಆರೋಗ್ಯವಾದ ಮಗು, ಒಂದು ದೇವದಾಸನು, ಒಂದು ದೇವ ಅಭಿಷಿಕ್ತನನ್ನು, ಒಂದು ದೇವರ ಪ್ರವಾದಿಯನ್ನು ಹೊಂದಿಕೊಳ್ಳ್ರಿ. ಯೇಸುವಿನ ನಾಮದಲ್ಲಿ ನಾನು ಪ್ರಾರ್ಥನೆ ಮಾಡಿ ನಾನು ಆಜ್ಞಾಪಿಸ್ತಾ ಇದ್ದೇನೆ. ಎಲ್ಲ ಗರ್ಭ ಸತ್ತು ಹೋಗಿರುವ ಗರ್ಭಗಳು, ಬಂಜೆಯಾಗಿರುವ ಗರ್ಭಗಳು, ವಯಸ್ಸಾಗಿದೆ, ನಿನಗೆ ಪ್ರಾಬ್ಲಮ್ ಇದೆ, ಯೂಟ್ರಸ್ ಪ್ರಾಬ್ಲಮ್ ಅಲ್ಲಿ ಇದೆ ಎಂಬುದಾಗಿ ಹೇಳುತ್ತಾ ಇರುವ ಒಂದೊಂದು ವ್ಯಕ್ತಿಗಳಲ್ಲಿಯೂ ದೇವರ ಶಕ್ತಿಯನ್ನು ಹೊಂದಿಕೊಳ್ಳ್ರಿ, ಬಲ ಹೊಂದಿಕೊಳ್ಳ್ರಿ, ದೇವರ ಆತ್ಮನ ಅಭಿಷೇಕ ಹೊಂದಿಕೊಳ್ಳ್ರಿ. ನಿಮ್ಮ ಮಗುವನ್ನು ಹೊಂದಿಕೊಳ್ಳ್ರಿ, ಅದ್ಭುತವಾದ ಮಗು. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ, ಆಮೇಲೆ. ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಾತು ನಿಷ್ಫಲ ಆಗುವುದಿಲ್ಲ. ದಟ್ ಇಸ್ ದ ಮೆಸೇಜ್. ದೇವರು ನಿಮಗೆ ಮಾತನಾಡಿದ್ದು ನಿಷ್ಫಲ ಆಗುವುದಿಲ್ಲ, ಹೇಳಿದ್ದನ್ನು ನೆರವೇರಿಸುತ್ತಾರೆ. ಸಂತೋಷವಾಗಿ ನಂಬಿಕೆಯಿಂದ ಸ್ವೀಕರಿಸಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇಲೆ.